ಇವಾಗ ಹೇಳಕ್ಕ ಏನಾಯ್ತು? ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಮೊದಲು ಅದನ್ನ ಹೇಳು. ಅಲ್ಲ, ಏನೋ ಟೆನ್ಷನಲ್ಲಿದ್ದರು ಆಫೀಸ್ನಲ್ಲಿ. ಏನು ಟೆನ್ಷನ್ ಆಗಿದ್ದಾರೋ ಏನೋ ಪಾಪ ಅಂತ ನಾನು ಕೇಳೋದಕ್ಕೆ ಹೋದರೆ ನನ್ನ ಕಪಾಳಕ್ಕೆ ಹೊಡಿತಾರೆ. ಎಷ್ಟು ಕೊಬ್ಬಿರಬಾರ್ದು ಅವರಿಗೆ. ಅದಕ್ಕೆ ನಾನು ಯಾಕೆ ಫೋನ್ ರಿಸೀವ್ ಮಾಡಲಿ? ನಾನು ಫೋನ್ ರಿಸೀವ್ ಮಾಡೋದಿಲ್ಲ. ಎಷ್ಟೊತ್ತು ಫೋನ್ ಮಾಡ್ತಾರೋ ಮಾಡ್ಕೊಳ್ಳಿ. ಇದಾ ಸಮಾಚಾರ? ಇಲ್ಲಿದೆ ಹಾಗಾದ್ರೆ ಸಮಸ್ಯೆ. ಹೌದಾ ಅಕ್ಕ? ಹಂಗಂದ್ರೆ ಅಷ್ಟು ಕೊಬ್ಬನಕ್ಕ ಅವರಿಗೆ? ನೀನು ಕಪಾಳದ ಹೊಡೆಯೋಷ್ಟು ಭಾಳ ಕೊಬ್ಬೈತಿ ಬಿಡಕ್ಕ ಹಂಗಂದ್ರೆ ಅವರಿಗೆ. ಏ ರಾಣಿ, ಸಣ್ಣಕ್ಕಾಗಿ ದೊಡ್ಡವರಿಗೆ ಹಾಗ ಮಾತಾಡೋದು? ಬಾಯಿ ಮುಚ್ಚು. ಅಯ್ಯೋ ಅಕ್ಕ, ಇವಾಗ ತಾನೇ ನೀನೇ ಬೈದೆ, ಅದಕ್ಕೆ ಒಂದು ನಾನು ಬೈದೆ. ಏನು ತಪ್ಪು? ನಾನೇನೋ ದೊಡ್ಡಕ್ಕೆ ಬೈದ್ರೆ ನಡೆಯುತ್ತೆ ಅವರಿಗೆ, ನೀನು ಯಾಕೆ ಬೈತೀಯ? ಲವ್, ಅದಕ್ಕೆ ದೊಡ್ಡವ್ರು ಹೇಳೋದು. ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ, ಲವ್ 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 ಅಂತ ಊಟ ಬಿಡ್ತಿರೋ. ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ, ಲವ್ 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 ಅಂತ ಮೊಬೈಲ್ ಒಗಿತಿರೋ. ಈಗ ಸುಮ್ಮನೆ ಇರ್ಬೇಕಾ ರಾಣಿ? ಇಲ್ಲ ಅಂದರೆ ನಿನಗೆ ಎರಡೇಟು ಬಿಗಿತೀನಿ ನೋಡು. ಸರಿ ಬಿಡಕ್ಕ, ನಮ್ಗೆ ಯಾಕೆ ಬೇಕು ದೊಡ್ಡವರು ಜಗಳ? ನಮ್ಮ ಸಣ್ಣವರಿಗೆ ಯಾಕೆ ಬೇಕು ಹೇಳು? ಸರಿ ಬಿಡು, ನೀನು ಮಾತಾಡಲಿಲ್ಲ ಅಂದ್ರೆ ಏನಾಯ್ತು? ನಾ ಮಾತಾಡ್ತೀನಿ ಬಿಡು. ಏನಾದರೂ ಮಾಡ್ಕೊ. ಹಾಯ್ ನೇತ್ರ ಡಾರ್ಲಿಂಗ್, ಏನು ಸಿಟ್ನಲ್ಲಿದೆಯಾ? ಅಂತೂ ಯಾಕೋ ಫೋನ್ ಆದರೂ ರಿಸೀವ್ ಮಾಡಿದೆಯಲ್ಲ, ಸಾಕು ಬಿಡು. ಹಲೋ ಹಲೋ ಹಲೋ, ಒಂದು ನಿಮಿಷ ಮಾವ. ಕಾಲ್ ರಿಸೀವ್ ಮಾಡಿದ್ರು ನೇತ್ರ ಅಕ್ಕ ಅಲ್ಲ, ಅವ್ರ ತಂಗಿ ರಾಣಿಯವರು. ಓಹೋ, ನಮ್ಮ ರಾಣಿಯವರು. ಏನು ಇಷ್ಟು ದಿನ ಕಾಲ್ ಮಾಡಿಲ್ಲ, ಏನಿಲ್ಲ, ಪತ್ತೆನೇ ಇಲ್ಲಾಗಿದ್ರಲ್ಲ? ಅಯ್ಯೋ ಅದೆಲ್ಲ ಬಿಡಿ ಮಾವ. ಇವಾಗ ಏನು ಕಾಲ್ ಮಾಡಿದ್ರಲ್ಲ, ಏನು ಸಮಾಚಾರ? ಏನಿಲ್ಲ ರಾಣಿ, ಹಾಗೆ ಕಾಲ್ ಮಾಡಿದ್ದೆ. ಅಲ್ಲಿನ ಹವಾಮಾನ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಅಯ್ಯೋ ಮಾವ, ಇಲ್ಲಿನ ಹವಾಮಾನ ಸರಿನೇ ಇಲ್ಲ. ಏನು ಮಾಡೋದು ಹೇಳಿ ಇವಾಗ? ಓಹೋ ಹೌದಾ ರಾಣಿ, ನೀನೇನಾದರೂ ಇನ್ನೂ ಒಂದು 10-15 ವರ್ಷ ದೊಡ್ಡೋಳಾಗ್ಬಿಟ್ಟಿದ್ರೆ ನಾನು ಇನ್ನನ್ನೇ ಮದುವೆ ಆಗ್ಬಿಡ್ತಿದ್ದೆ ನೋಡು. ಅಯ್ಯೋ ಮಾವ, ಇವಾಗ ಏನಾಯ್ತು? ನಾನಂತೂ ರೆಡಿ ಆಗಿದ್ದೀನಪ್ಪ. ಅಕ್ಕ ಬೇಡ ಅಂದ್ರೆ ನಾನೇ ನಿಮ್ಮನ್ನು ಮದುವೆ ಆಗ್ಬಿಡ್ತೀನಿ ಬಿಡಿ. ನಾನು ರೆಡಿಯಪ್ಪ. ಮಾಮ, ಏನಾದರೂ ಸುಟ್ಟಿರೋ ಅಥವಾ ಏನಾದರೂ ಒತ್ತಿದ ವಾಸನೆ ಬರ್ತಾ ಇದೆನಾ ಅಲ್ಲಿ ತನಕ? ಬರ್ತಾ ಇದೆ ನೋಡ್ರಿ ರಾಣಿ, ಇಲ್ಲಿ ತನಕ ಬರ್ತಾ ಇದೆ ಸ್ಮೆಲ್. ಇವಾಗ ಇಬ್ರು ಫೋನನ್ನು ಕಟ್ ಮಾಡಿ ಸುಮ್ಮನೆ ಇರ್ತೀರಾ ಅಥವಾ ಕೈಗೆ ಏನಾದರೂ ಸಿಕ್ಕಿದ್ದು ನಿನ್ನ ತಲೆ ಮೇಲೆ ಹಾಕ್ಲ? ಅಯ್ಯೋ ಅಕ್ಕ ಬಿಡಿ, ನೀನು ಫೋನಲ್ಲಿ ಮಾತಾಡಲಿಲ್ಲ ಅಂದ್ರೆ ಏನಾಯ್ತು? ನಾನು ಮತ್ತು ನಮ್ಮ ಮಾವ ಮಾತಾಡ್ತೀವಿ ಬಿಡು. ಅಯ್ಯೋ ರಾಣಿ, ನಾನು ನೀನು ಚೆನ್ನಾಗಿ ಮಾತಾಡೋದು ನೋಡಿ ಕೆಲವೊಬ್ಬರಿಗೆ ಹೊಟ್ಟೆ ಉರಿ ಬಿಡು. ರಾಣಿ, ನೀನು ಯಾರ ಜೊತೆನಾದರೂ ಮಾತಾಡ್ಕೊ. ನನಗೆ ಯಾಕೆ ಹೊಟ್ಟೆ ಉರಿ? ಯಾವ ಹೊಟ್ಟೆ ಉರಿನೂ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ ತನಕ ನೀವೇ ಮಾತಾಡ್ಕೊಂತೀರಿ, ನಾನೇ ಹೋಗ್ತೀನಿ ಇಲ್ಲಿಂದ. ಅಕ್ಕ ಅಕ್ಕ ಅಕ್ಕ, ಒಂದು ನಿಮಿಷ ಇರಿ. ಏನೋ ಮಾತಾಡೋದಕ್ಕೆ ಫೋನ್ ಹಚ್ಚಿದ್ದಾರೆ ಭಾವ, ಮಾತಾಡಿ. ನೀನೇ ಮಾತಾಡ್ತಾ ಇದೀಯಾ ತಾನೆ? ಮಾತಾಡ್ಕೊ. ನನಗೆ ಮಾತಾಡೋದಕ್ಕೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಯಾಕೆ ಇನ್ನೊಂದು ಕಪಾಳಕ್ಕೆ ಹೊಡ್ಸ್ಕೊಲ್ಲ ನಾನು? ಮಾತಾಡಿ. ಸಾರಿ ನೇತ್ರ, ಪ್ಲೀಸ್. ಏನೋ ಟೆನ್ಷನಲ್ಲಿದ್ದೆ, ಮನೆಯಲ್ಲಿ ಒಂದು ಸ್ವಲ್ಪ ಏನೋ ಟೆನ್ಷನ್ ಇತ್ತು, ಅದಕ್ಕೋಸ್ಕರ ಆ ಸಿಟ್ಟನ್ನೆಲ್ಲ ತೊಗೊಂಡೋಗಿ ನಿನ್ನ ಮೇಲೆ ಹಾಕಿದೆ. ಸಾರಿ ನೇತ್ರ, ಪ್ಲೀಸ್ ಕ್ಷಮಿಸ್ಬಿಡು ನೇತ್ರ. ಇದೊಂದು ಸಲ, ನೆಕ್ಸ್ಟ್ ಟೈಮ್ ಈ ಥರ ಮಾಡೋದಿಲ್ಲ ಪ್ಲೀಸೇ. ಏನೇ ಟೆನ್ಷನ್ ಇದ್ರು, ಏನೇ ಸಿಟ್ಟಿದ್ರು ಎಲ್ಲ ತೊಗೊಂಬಂದು ನನ್ನ ಮೇಲೆ ಹಾಕಿ ನನಗೆ ಕಪಾಳಕ್ಕೆ ಹೊಡೀರಿ. ನಾನು ಯಾಕೆ ನಿಮ್ಮ ಜೊತೆ ಮಾತಾಡಬೇಕು? ನಾನು ಮಾತಾಡಲ್ಲ ಅಂದರೆ ಮಾತಾಡಲ್ಲ ಅಷ್ಟೇ. ಸಾರಿ ನೇತ್ರ, ಸಾರಿ. ಏನು ಮಾಡ್ಬೇಕು ಹೇಳಿ ಇವಾಗ? ನಾನು ನಿಂಗೆ ಕಪಾಳ ಕೊಡ್ತಿದ್ದು ತಪ್ಪು, ನನಗೂ ಗೊತ್ತು. ಅವಾಗ ಅದಕ್ಕೆ ಇವಾಗ ಏನು ಪನಿಷ್ಮೆಂಟ್ ಕೊಡ್ತೀಯಾ ಕೊಡು, ನಾನು ಬೇಕಾದರೆ ಏನು ಪನಿಷ್ಮೆಂಟ್ ಆದರೂ ಎಕ್ಸೆಪ್ಟ್ ಮಾಡ್ತೀನಿ. ಪ್ಲೀಸ್ ನೇತ್ರ, ಮಾತಾಡು. ಮಾತಾಡಲ್ಲ ಅಂದರೆ ಮಾತಾಡಲ್ಲ ಅಷ್ಟೇ. ನಿಂಗೆ ಗೊತ್ತಾ, ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕಂತ ನಾನು ಕಾಲ್ ಮಾಡಿದ್ದೀನಿ. ಅದನ್ನೇನಾದರೂ ನೀನು ಕೇಳಿಬಿಟ್ಟೆ ಅಂದರೆ ಫುಲ್ ಡ್ಯಾನ್ಸ್ ಮಾಡಿಬಿಡ್ತೀಯ ನೋಡು ಅಷ್ಟೇ. ಏನದು ಗುಡ್ ನ್ಯೂಸ್? ಯಾವ ಗುಡ್ ನ್ಯೂಸ್ ಇಲ್ಲ, ಏನು ಬದನೆಕಾಯಿನೂ ಇಲ್ಲ. ಸುಳ್ಳು ಹೇಳೋದಕ್ಕೆ ಹೋಗಬೇಡಿ ಏನೇನು. ಏನು ಮಾವ ಅದು ಗುಡ್ ನ್ಯೂಸ್? ನಂಗಾದ್ರೆ ಹೇಳೋ, ನಾನು ಖುಷಿ ಪಡ್ತೀನಿ. ಇಬ್ರು ಕೇಳ್ರಿ ಏನು ಗುಡ್ ನ್ಯೂಸ್ ಅಂತ. ನೇತ್ರ, ನಮ್ಮ ಅಕ್ಕ ಬಿಸ್ನೆಸ್ ಮಾಡೋದಕ್ಕೆ ನಮ್ಮ ಡ್ಯಾಡಿ ಒಪ್ಕೊಂಡ್ರು. ಅಕ್ಕ ಕೂಡ ಫುಲ್ಲು ಖುಷಿಯಾಗಿದ್ದಾಳೆ. ನಿನಗೆ ಕಾಲ್ ಮಾಡಂತ ಹೇಳಿದ್ಲು, ಅದಕ್ಕೋಸ್ಕರ ಖುಷಿಯಾಗಿ ಕಾಲ್ ಮಾಡಿದ್ದೀನಿ ನೋಡು. ನೀನು ಆ ಬಿಸ್ನೆಸ್ಸಲ್ಲಿ ಅಕ್ಕನಿಗೆ ಹೆಲ್ಪ್ ಮಾಡ್ಬೇಕಂತೆ. ಅಬ್ಬಾ, ಅಕ್ಕ ಅಂತೂ ಫುಲ್ ಖುಷಿಯಾಗಿ ಹೇಳಿದ್ದಾಳೆ. ನಿಮ್ಮ ಮನೆಯಲ್ಲೂ ಹೇಳು, ಅವರು ಖುಷಿ ಆಗ್ತಾರೆ ನೋಡು. ಏನು, ನಿಮ್ಮ ಮನೆಯಲ್ಲಿ ಒಪ್ಕೊಂಡ್ರಾ ಹಾಗಾದರೆ ಬಿಸ್ನೆಸ್ ಮಾಡೋದಕ್ಕೆ? ಹಾಂ ನೇತ್ರ, ಒಪ್ಕೊಂಡ್ರು. ನಾಳೆ ಅಥವಾ ನಾಡ್ದ್ರಲ್ಲಿ ಅಕ್ಕ ನಿಮ್ಮ ಮನೆಗೆ ಬರ್ಬೋದು. ಅಲ್ಲಿ ನಿಮ್ಮ ಊರಲ್ಲಿ ಎಲ್ಲರ ಜೊತೆ ಮಾತಾಡ್ತೀನಿ, ಹಾಗೆ ನಿಮ್ಮ ಮನೆಯಲ್ಲೂ ಮಾತಾಡ್ತೀನಿ ಅಂತ ಅಂದಿದ್ದಾಳೆ. ಅಕ್ಕ ಅಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ದಾಳೆ. ನಿನಗೂ ಖುಷಿ ಆಗುತ್ತೆ ಅಂತ ಹೇಳು ಅಂದ್ಲ ಅಕ್ಕ. ಹೌದಾ? ಅಯ್ಯೋ, ನಮ್ಮ ಮನೆಯಲ್ಲೂ ಕೇಳ್ತಾ ಇದ್ರು ಏನಾಯಿತು ಏನು ಅಂತ. ಅಬ್ಬ, ಥ್ಯಾಂಕ್ಸ್ ಸಾಗರ್ ಅವರೇ. ಖುಷಿ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿಬಿಡಿ. ಖುಷಿ ಮೇಡಮ್ನವ್ರಿಗೆ ಅಷ್ಟೇ ನಾ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು. ಯಾಕೆ ನಮಗೇನು ಥ್ಯಾಂಕ್ಸ್ ಹೇಳೋದಿಲ್ವಾ? ನಿಮ್ಗೆ ಯಾಕೆ ನಾ ಥ್ಯಾಂಕ್ಸ್ ಹೇಳಿ? ಯಾಕೆ ಕಪಾಳ ಕೊಡ್ತಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾ? ಅಲ್ಲ ನೇತ್ರ, ಇಷ್ಟು ಚಲೋ ನ್ಯೂಸ್ ಹೇಳಿದ್ದೀನಿ, ಗುಡ್ ನ್ಯೂಸ್ ಹೇಳಿದ್ದೀನಿ ಅಂದರೂ ಕ್ಷಮಿಸೋದಿಲ್ವಾ? ನಾನು ಖುಷಿ ಮೇಡಮ್ನವ್ರಿಗಷ್ಟೇ ಥ್ಯಾಂಕ್ಸ್ ಹೇಳ್ತೀನಿ, ನಿಮಗೆಲ್ಲ ಹೇಳೋದಿಲ್ಲ. ಅಕ್ಕ, ಮನೆಯಲ್ಲಿ ಯಾರೋ ಜೋರಾಗಿ ಮಾತಾಡ್ತಾ ಇರೋ ಸೌಂಡ್ ಕೇಳಿಸ್ತಾ ಇಲ್ಲ. ಹೌದು, ಇಲ್ಲಿ ಜಗಳ ಆಡ್ತಾ ಇದ್ದಾರೆ ಏನೋ. ಸಾಗರ್ ಅವರೇ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಏನೋ ಜೋರಾಗಿ ಮಾತಾಡ್ತಾ ಇದ್ದಾರೆ, ಜಗಳ ಆಗ್ತಿದ್ದೇನೋ ಏನೋ ಗೊತ್ತಿಲ್ಲ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್.
ಹಲೋ ನೇತ್ರ ಅವರೇ, ಹಲೋ ಹಲೋ. ಹಾಂ, ಅಯ್ಯೋ ಇವ್ರು ಕಪಾಳ ಹೊಡಿಸಿದ್ದಕ್ಕೆ ಇನ್ನೂ ಕೋಪ ಇಳಿದಿಲ್ಲ. ನಾಳೆ ಆಫೀಸ್ನಲ್ಲೇ ಸಾರಿ ಕೇಳಿದ್ರಾಯ್ತು. ಪಾಪ ಎಷ್ಟು ಬೇಜಾರಾಗಿದೆಯೋ ಏನೋ. ಇನ್ನೊಂದ್ಸಲ ಆಫೀಸ್ನಲ್ಲಿನೇ ಸಾರಿ ಕೇಳೋಣ. ಅಲ್ಲ ಪುರುಷಿ, ನೀನು ಚಂದನ ತಂಗ 4-5 ಕಡೆ ಕೇಳಬೇಕಿಲ್ಲ. ಈ ಬೀಜ ಸಿಕ್ಕಿಲ್ಲ ಅಂತ ಬಂದ್ರೆ ಹೆಂಗೆ ಮತ್ತೆ ಬಿತ್ತದಾದ್ರೆ ಹೆಂಗೆ? ಅಣ್ಣ ಎಲ್ಲ ಕಡೆ ಕೇಳಿದಣ್ಣ, ಎಲ್ಲೂ ಬೀಜನ ಸಿಗವಲ್ವ. ಎಲ್ಲಿ ಕೇಳಿದ್ರು ಖಾಲಿ 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 ಅನ್ನೋ ಕುಂತ್ಬಿಟ್ಟಾರ. ಇಡೀ ಹುಬ್ಳಿನ ತಿರುಗಾಡಿದೆ ನಾನು, ಎಲ್ಲೂ ಸಿಗಲಿಲ್ಲ ಬೀಜ. ಅಲ್ಲಲ್ಲಿ ಮತ್ತೀಗ ಬೀಜ ಸಿಗಲಿಲ್ಲ ಅಂದ್ರೆ ಹೊಲ್ದಾಗ ಬಿತ್ತದ ಹೆಂಗೆ ಉಪ್ಪು ಏನು ತಂದೇ ಇಲ್ಲಲ್ಲ ನೀನು, ಮತ್ತೆ ಹಿಂಗಾತ? ಇಲ್ಲಣ್ಣ, ಎಲ್ಲ ಅಂಗಡಿ ತಿರುಗಾಡಿದೆ. ಹೊಲ ಕುಡಿಯೋ ಎಣ್ಣೆ ಸಿಗಲಿಲ್ಲ, ಉಪ್ಪು ಸಿಗಲಿಲ್ಲ, ಬೀಜ ಸಿಗಲಿಲ್ಲ, ಏನೂ ಸಿಗಲಿಲ್ಲ ಅಣ್ಣ. ಬೇಕಾದ್ರೆ ಇನ್ನೊಂದು 100,000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ತಂದ್ರೆ ಆತಂತ ಹೋಗಿದ್ದೆ. ಆದರೆ ಎಲ್ಲೂ ಸಿಗವಲ್ವ ಅಣ್ಣ. ಅಲ್ಲಲ್ಲಿ ಯಾವ ಬೀಜನೂ ಸಿಗಲಿಲ್ಲ ನಿನಗೆ? ಅಯ್ಯೋ ಇಲ್ಲಣ್ಣ, ಅಂಗಡಿ ಎಲ್ಲ ಸುತ್ತಾಡಿದೆ. ಮೆಕ್ಕೆಜೋಳದ ಕೇಳಿದೆ, ಸಜ್ಜಿದ ಕೇಳಿದೆ, ಮತ್ತು ಯಾವ ಜೋಳದ ಕೇಳಿದೆ, ಎಲ್ಲ ಥರದ್ದು ಕೇಳಿದೆ. ಕೊನೆ ಪಕ್ಷ ಕಡ್ಲಿನಾರ ಸಿಗುತ್ತಾನ ಅಂತಂದು ಕಡ್ಲಿದು ಕೇಳಿದೆ, ಯಾವೂ ಸಿಗಲಿಲ್ಲ ಅಣ್ಣ. ಅಲ್ಲ ರೀ, ಅದೇ ಹೆಂಗ್ರಿ? ಊರಾಗಿರೋರು ಎಲ್ರಿಗೂ ಸಿಕ್ಕೈತಿ, ನಮ್ಗೆ ಯಾಕೆ ಸಿಗ್ಲಿಲ್ಲ ಬೀಜ? ನಾನು ಅದ ಕೇಳಾಕುಂತಿಲ್ಲ. ಅಲ್ಲಿ ನನಗೂ ತಲೆ ಕೆಟ್ಟ ಹೋಗ್ಬಿಟ್ಟೈತತ್ತ ಈ ಹೊಲದ ಕಾಲಾಗ. ಯಾರೂ ಹೊಲ್ದಾಗ ನೋಡಿದ್ರ ಕೆಲ್ಸಕ್ಕೆ ಬರಾಕ ಒಲ್ಲೆ ಅಂತ ಅಂತಾರೆ. ಬರೀ ಮನ್ಯಾಗ ಇರಬೇಕು ಅಂತಾರೆ. ನೀವರ ಬರ್ರಿ ಅಂದ್ರೆ ನೀವೂ ಬರಂಗಿಲ್ಲ ಹೊಲಕ್ಕೆ. ರೀ, ನಾವೆಲ್ಲಿ ಬರಲ್ಲ ಅಂತಂದಿವಿ, ನಾವು ಬರ್ತೀವಿ ಅಂತ ಒಪ್ಕೊಂಡಿಲ್ಲನ. ಈಗ ಬೀಜ ಇವತ್ತು ತಂದಿದ್ರೆ ಬಿತ್ತಾಕ ನಾಳೆ ನಾವು ಬರಾಕ ಅಂತಂದ್ರೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಏನು ನಾವು ಬರಂಗಿಲ್ಲ ಹೊಲಕ್ಕೆ ಅನ್ನಂಗೆ ಮಾತಾಡ್ತಿರಲ್ಲ? ಯಪ್ಪ, ಸಿಟ್ಟು ಮಾಡ್ಕೋಬೇಡ. ಸಿಟ್ಟು ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಬಗೆಹರಿಯಂಗಿಲ್ಲ. ಮತ್ತು ಸಿಕ್ಕಿಲ್ಲ ಅಂದ್ರೆ ಕಾಕನಾರ ಏನು ಮಾಡ್ಬೇಕು ಹೇಳು? ಅಲ್ಲವ, ಹೊಲ್ದಾಗ ಎಷ್ಟೊತ್ತಿದ್ರು ಬಿತ್ತಬೇಕ ನಾಳೆ ನಾಡದಾಗ. ಈಗ ನೋಡಿದ್ರೆ ಬೀಜ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಹೆಂಗೆ ಬಿತ್ತದ ಹೇಳಿ ನೀನ? ಅಣ್ಣ, ನಾನೇನು ಬೇಕಂತ ಮಾಡಿ ನಾನು ಅನ್ನಂಗೆ ಮಾತಾಡ್ತಿಲ್ಲಣ್ಣ. ನಾನು ಎಲ್ಲ ಅಂಗಡಿ ಹುಡುಕಾಡಿದೆ. ನಾನು ನಿನಗೆ ಹೆಂಗೆ ಹೇಳಿ, ನಂಗೆ ಅರ್ಥನ ಆಗವಲ್ದು. ಎಲ್ಲ ಅಂಗಡಿ ಹುಡುಕಾಡಿದ್ರು ಸಿಕ್ಕಿಲ್ಲಣ್ಣ, ಗೊಬ್ಬರನೂ ಸಿಕ್ಕಿಲ್ಲ ನನಗೆ. ಏನು ಮಾಡಲಿ ಹೇಳು ಅಣ್ಣ? ಮತ್ತೀಗ ಅವ್ನು ಹೆಂಗೋ ಹೇಳಕ್ಕೆ ಕುಂತಾನಲ್ಲ, ಎಲ್ಲ ಅಂಗಡಿ ಹುಡುಕಾಡಿದೆ ಅಂದರೂ ಸಿಕ್ಕಿಲ್ಲ ಅಂತಂದು. ಮತ್ತೀಗ ಅವನಿಗಾರ ಬೈದು ಏನು ಮಾಡ್ತವೋ? ಅವನದರ ತಪ್ಪು ಏನೈತೆ ಹೇಳು? ಮನ್ಯಾಗ ನೋಡಿದ್ರ ಖರ್ಚು ಮೇಲೆ ಖರ್ಚು, ಮೈ ತುಂಬ ಸಾಲ, ಹೊಲ್ದಾಗ ಬಿತ್ತಾಕ ಏನೂ ಸಿಕ್ಕಿಲ್ಲ. ಏನು ಮಾಡ್ಬೇಕೀಗ? ಈ ಸಲ ಏನಾರ ಬಿತ್ತಲಿಲ್ಲ ಅಂದ್ರೆ ತಿನ್ನಾಕ ಮನ್ಯಾಗ ಅನ್ನ ಇರಂಗಿಲ್ಲ. ಅರ್ಥ ಮಾಡ್ಕೋರಿ ನಾ ಹೇಳೋದನ್ನ. ನಂಗಂತೂ ಎಲ್ಲ ನಿಭಾಯಿಸಿ ಸಾಕಾಗಿ ಹೋಗ್ಬಿಟ್ಟೈತಿ. ಏನಾರ ಯಾಕ ಮಾಡ್ಕೋರಿ, ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಹೊರಗಡೆ ಊರಾಗರ 4 ಜನ ಕೇಳ್ತೀನಿ, ಯಾರ ಹತ್ರ ಬೀಜ ಬಿತ್ತಿ ಉಳ್ದವನಿ ಅಂತಂದು. ಸಿಕ್ಕರ ಅವನಾರ ಬಿತ್ತಾಕ ಬರ್ತೈತಿ. ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಅಣ್ಣ ಹೇಳೋದ್ರಾಗು ಮತ್ತೆ ಸತ್ಯನೇ ಐತಿ. ಏನೋ ಟೆನ್ಷನಾಗಿ ಏನಾರು ಅಂದಿರ್ತಾನೆ ಪುಷಿ, ನೀನೇನು ಬೇಜಾರಾಗಕ್ಕೆ ಹೋಗ್ಬೇಡ. ಅಯ್ಯೋ ಅಣ್ಣ, ನಂಗೆ ಗೊತ್ತಿಲ್ಲ ಅಣ್ಣ ಹೆಂಗದಾನಂತಂದು. ನನಗೂ ಗೊತ್ತಾಕೈತಿ, ನಾನು ಏನು ಬೇಜಾರಾಗಲ್ಲ ತಗೋಣ. ನೋಡ್ರಿ, ಇಲ್ಲೇ ಊರಾಗ ಯಾರು ಬಿತ್ತಿದ್ದು ಬೀಜ ಅದಾವನು ಏನೋ ಕೇಳೋಣ. ಉಳಿದ್ರೆ ಅವನಾರ ಹಾಕಕ್ಕೆ ಬರ್ತೈತಿ. ಬರ್ರಿ ಈಗಲೇ, ಏನೋ ಹೊತ್ತಾಗಿಲ್ಲ, ಮಕ್ಕೊಂಡಿರಲ್ಲ ಯಾರು. ಯಾಕೋ ಇದು ಆಕಸ್ಮಿಕ ಅಂತ ಅನ್ಸವಲ್ದು. ಯಾರ್ದೋ ಇದರಿಂದ ಕೈವಾಡ ಇದೆ ಅಂತ ಅನ್ಸಾಕೊಂತೈತಿ ನನಗೆ. ಹೌದು ಲಕ್ಷ್ಮಕ್ಕ, ರಾಣಿ ಹೇಳಾಕುಂತಿದ್ದು ಬರಬ್ಬರಿನೇ ಐತಿ. ಅದು ಹೆಂಗೆ ಎಲ್ಲ ಅಂಗಡಿಯಾಗೂ ಬೀಜ ಸಿಗಂಗಿಲ್ಲ? ಅಲ್ಲ ಪಂಚವ, ಹಂಗಂತ ನಮ್ಮ ಪುರುಷ ಏನಾರು ಸುಳ್ಳು ಹೇಳ್ತಾನೆ? ನೀನೇ ಹೇಳು. ನಾನು ಪುರುಷಪ್ಪ ಸುಳ್ಳು ಹೇಳಾಕುಂತಾನಂತ ಹೇಳಾಕುಂತಿಲ್ಲ. ಆದ್ರೆ ಎಲ್ಲ ಕಡೆ ಬೀಜ ಸಿಗಲ್ಲ ಅಂತ ಅನ್ನೋದು ಏನೋ ಎಲ್ಲೋ ಮಿಸ್ ಹೊಡೆಯಾಕುಂತೈತಿ. ಏನನೆಯವ್ವ, ನನಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತತ್ತಾಗ. ಮನ್ಯಾಗ ಒಂದು ತಪ್ಪಷ್ಟಿಗೆ ಒಂದು ಸಮಸ್ಯೆ ಅನ್ನೋದು ಬೆನ್ನತ್ತಿದ್ದು ಬೇತಾಳ ಆಗ್ಬಿಟ್ಟೈತಿ. ಏನು ಮಾಡೋದು ಏನೋ ಸಾಕಾಗೋಗ್ಬಿಟ್ಟೈತವ್ವ ನನಗಂತೂ. ಚಿಕ್ಕಿ, ನೀವ ಹೋಗಿ ಅವಾಗ ಸಮಾಧಾನ ಹೇಳ್ರಿ, ಏನಾರ ಮಾಡಕ್ಕೆ ಬರ್ತೈತಿ. ಬೀಜ ಯಾಕೆ ಎಲ್ಲೂ ಸಿಗಾವಲ್ವಲ್ಲ? ನೇತ್ರವ್ವ, ನಿಮ್ಮ ಅವ್ಗೆ ಹೋಗಿ ಏನೋ ಒಂದು ಹೇಳಿ ಸಮಾಧಾನ ಮಾಡ್ಬೋದು. ಆದರೆ ನಿಮ್ಮಪ್ಪ ಫುಲ್ ಸಿಟ್ಟು ಮಾಡ್ಕೊಂಡು ಸೆಟ್ಕೊಂಡು ಹೋಗೋಣಲ್ಲ. ಅವ್ರಿಗೇನು ಹೇಳ್ಬೇಕು ಹೇಳು? ಮನ್ಯಾಗ ನೋಡಿದ್ರೆ ಖರ್ಚು ಸಿಕ್ಕಾಪಟ್ಟೆ ಐತಿ, ಸಾಲ ಐತಿ ಅಂತಾರೆ. ಏನು ಮಾಡ್ಬೇಕು ನೀವವ್ವ? ತಿಳಿಲಾರ್ದಂಗೆ ಆಗ್ಬಿಟ್ಟೈತವ ಯವ್ವ ಅತ್ತಾಗ. ನನಗೂ ಅದೇ ತಿಳಿಯವಲ್ದು ಚಿಕ್ಕಿ. ಬೀಜಕ್ಕೆ ರೊಕ್ಕ ಕೊಡಂದ್ರೆ ಹೆಂಗೋ ಒಂದು ಜೋಡಿಸಿ ರೊಕ್ಕ ಕೊಟ್ಟಿನಿ. ಈಗ ಬೀಜನೂ ಸಿಗವಲ್ದಂದ್ರೆ ಏನು ಮಾಡ್ಬೇಕು ಹೇಳು? ನೇತ್ರವ, ನೀನೇನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ. ಮೊದಲೋಗಿ ನಿಮ್ಮ ಅವನ ಜೊತೆ ಮಾತಾಡ್ತೇವೆ ತಡಿ. ಮತ್ತೆ ಆಕೆ ಚಿಂತೆ ಹಚ್ಕೊಂಡು ಹಂಗೆ ಕುತ್ಕೊಂಡ್ಬಿಡ್ತಾಳೆ ರಾತ್ರಿ ಎಲ್ಲ ನಿದ್ದೆ ಮಾಡ್ಲಾರ್ದಂಗೆ. ನಡಿ ಪಂಚಿ, ಆಮೇಲೆ ಯೋಚನೆ ಮಾಡಕ್ಕೆ ಬರ್ತೈತಿ ಇದನ್ನೆಲ್ಲ. ನೋಡಿದ್ಯಾ ರಾಣಿ, ಒಂದು ಸಮಸ್ಯೆ ಬಗೆಹರಿತು ಅನ್ನೋಷ್ಟಿಗೆ ಮನ್ಯಾಗ ಇನ್ನೊಂದು ಸಮಸ್ಯೆ ಹುಟ್ಕೊಂಡ್ಬಿಟ್ಟೈತಿ. ಏನು ಮಾಡ್ಬೇಕಪ್ಪ, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಅಕ್ಕ, ನೀನೇ ಹಿಂಗೆ ಟೆನ್ಷನ್ ಮಾಡ್ಕೊಂಡು ಬೇಸರ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳು? ಮನ್ಯಾಗಿರೋರಿಗೆ ನೀನ ಸಮಾಧಾನ ಹೇಳು. ಎಲ್ಲ ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದೇ ಇರ್ತೈತಾ? ಹುಡ್ಕೊಂತೆ ಅಂತ ಮೊದಲು ಹೋಗಿ ನಿಮ್ಮ ಕಾಕನರಿಗೆ ಅವರಿಗೆಲ್ಲ ಸಮಾಧಾನ ಮಾಡು, ಆಮೇಲೆ ಯೋಚನೆ ಮಾಡಕ್ಕೆ ಬರ್ತೈತಿ ಏನಂತಂದು. ರಾಣಿ, ಈ ವಿಷಯ ಸಲುವಾಗಿ ಮನ್ಯಾಗ ಮಾತ್ರ ಜಗಳ ಆಗಬಾರ್ದು. ಅದ ನನಗೆ ಇವಾಗ ಕಾಡ್ತಿರೋ ದೊಡ್ಡ ಚಿಂತೆ. ಅಪ್ಪ ಒಂದೊಂದ್ಸಲ ಸಿಟ್ಟಿನಾಗ ಏನು ಬೇಕಾದ ಮಾತಾಡ್ಬಿಡ್ತಾನೆ. ಕಾಕನವ್ರು ಎಲ್ಲಿ ಮತ್ತೆ ಬೇಸರ ಮಾಡಿಕೊಂಡು ಮತ್ತೆಲ್ಲಿ ಜಗಳ ಆಕೈತೋ ಏನೋ ಅನ್ನೋದ್ರ ಚಿಂತೆ ನನಗೆ. ನಿಮ್ಮ ಕಾಕನರ ಬಗ್ಗೆ ನಿನಗೆ ಗೊತ್ತಿಲ್ಲ ನನ್ನ ಹತ್ರ. ಅವ್ರು ಏನಾರ ಬೇಸರ ಮಾಡ್ಕೋತಾರ, ಅವ್ರ ಅಣ್ಣನ ಬಗ್ಗೆ ಅವ್ರಿಗೆ ಗೊತ್ತೈತಿ. ಹಂಗೇನೂ ಆಗಲ್ಲ ತಗೋ.
ಹಂಗಲ್ಲ ರಾಣಿ, ಮನೆಯಾಗಿರೋರ ನಮ್ಮ ಒಗ್ಗಟ್ಟನ್ನು ಹೊಡಿಬೇಕಂತ ತಯಾರಾಗಿ ನಿಂತು ಬಿಟ್ಟಾರ. ಅಂಥವ್ರ ಮಧ್ಯೆ ಅಂಥವ್ರ ಮುಂದೆ ನಾವೇನಾರು ಈ ಥರ ಜಗಳ ಆಡೋದು ಮುನಿಸ್ಕೊಂಡು ಕೂತ್ಕೊಳೋದು ನೋಡಿದ್ರೆ ಅವ್ರಿಗೆ ಇನ್ನೂ ಎನರ್ಜಿ ಬಂದಂಗೆ ಆಗುತ್ತೆ ನಮ್ಮ ಒಗ್ಗಟ್ಟನ್ನು ಹೊಡ್ಯಾಕ. ನಂಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ನಾ ಹೋಗಿ ಅಪ್ಪನ ಹತ್ರ ಮಾತಾಡಿ ಬರ್ತೀನಿ, ನೀವು ಹೋಗಿ ಮಲ್ಕೊಂಡಿರು. ಸರಿ ಅಕ್ಕ, ಬೇಗ ಬಾ, ನಾ ಮಲ್ಕೊಂಡಿರಲ್ಲ, ಕಾಯ್ತಿರ್ತೀನಿ. ಹ್ಞೂ ಸರಿ.